2014ರಲ್ಲಿ ನರೇಂದ್ರ ಮೋದಿಜಿಯವರು ದೇಶದ ಮುಂದಿದ್ದಂತ ದೊಡ್ಡ ಸವಾಲನ್ನ ಸ್ವೀಕಾರ ಮಾಡಿ ಭಾರತಕ್ಕೆ ಒಂದು ಉಜ್ವಲ ಭವಿಷ್ಯ ಇದೆ, ಭಾರತದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನ ಕೊಡೋದಕ್ಕೆ ಸಾಧ್ಯ ಇದೆ, ಭಾರತವನ್ನ ಜಗತ್ತಿನ ಭೂಪಟದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂತ ಸಾಧ್ಯತೆ ನಮಗಿದೆ, ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳು ಕೂಡ ನಮ್ಮ ದೇಶದ ನಾಯಕತ್ವವನ್ನು ಒಪ್ಕೊಳ್ಳೋ ರೀತಿಯಲ್ಲಿ ಆಡಳಿತ ಕೊಡೋದಕ್ಕೆ ಸಾಧ್ಯ ಇದೆ ಅನ್ನೋ ಭರವಸೆಯನ್ನು ನೀಡಿ 2014ರ ಮೇನಲ್ಲಿ ಬಂದಂತ ಬಿಜೆಪಿ ನೇತೃತ್ವ ಎನ್ಡಿಎ ಸರ್ಕಾರ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಕಳೆದ 12 ವರ್ಷದಲ್ಲಿ ಆಗಿರುವಂತಹ ಅಮೂಲಾಗ್ರ ಬದಲಾವಣೆಗಳು ಯಾವ ರೀತಿ ಇವತ್ತು ಭಾರತ ಜಾಗತಿಕ ಸವಾಲುಗಳ ನಡುವೆನೂ ಸಹ ಯಾವ ರೀತಿ ಇವತ್ತು ದಾಪುಗಾಲನ್ನ ಹಾಕ್ತಾ ಇದೆ, ಜಾಗತಿಕ ಸವಾಲುಗಳ ನಡುವೆನೂ ಕೂಡ ಇವತ್ತು ಭಾರತ ಇವತ್ತು 4ನೇ ದೊಡ್ಡ ಒಂದು ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ, ಭಾರತ ಇವತ್ತು ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ, 4ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ, ಇವತ್ತು ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳೊಂದು ಇಚ್ಛಾಶಕ್ತಿ, ಭಾರತವನ್ನ ಒಂದು ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿ, ವಿಶೇಷವಾಗಿ ಡಿಫೆನ್ಸ್ ಸೆಕ್ಟರ್ ಬಗ್ಗೆ ಮಾತನಾಡೋದಾದ್ರೆ ರಕ್ಷಣಾ ಕ್ಷೇತ್ರದಲ್ಲಿ ಬಂಧುಗಳೇ ನಮಗೆಲ್ಲ ತಿಳಿದಿದೆ ಯಾವ ರೀತಿ ಇವತ್ತು ಬಜೆಟ್ ಅಲೋಕೇಶನ್ ಇತ್ತು ಡಿಫೆನ್ಸ್ ಸೆಕ್ಟರ್ ಗೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಹಿಂದೆ 2013-14ರಲ್ಲಿ ಕೇವಲ 2.53 ಲಕ್ಷ ಕೋಟಿಯಷ್ಟು ಡಿಫೆನ್ಸ್ ಸೆಕ್ಟರ್ ಗೆ ಬಜೆಟರಿ ಅಲೋಕೇಶನ್ ಆಗ್ತಾ ಇತ್ತು. ಆದ್ರೆ 2025-26ನೇ ಸಾಲಿಗೆ ಬಜೆಟರಿ ಅಲೋಕೇಶನ್ ಫಾರ್ ದ ಡಿಫೆನ್ಸ್ ಸೆಕ್ಟರ್ ಎಷ್ಟಪ್ಪ ಅಂತ ಹೇಳಿದ್ರೆ 6.81 ಲ್ಯಾಕ್ ಕ್ರೋರ್, 6.81 ಲಕ್ಷ ಕೋಟಿಯಷ್ಟು, ಅಂದ್ರೆ ಸರಿಸುಮಾರು 169% ಇವತ್ತು ಬಜೆಟರಿ ಅಲೋಕೇಶನ್ ಡಿಫೆನ್ಸ್ ಸೆಕ್ಟರ್ ಇವತ್ತು ಆಗಿರುವಂತದ್ದು ನಾವು ನೋಡ್ತಾ ಇದ್ದೀವಿ. ಸ್ವಾತಂತ್ರ್ಯ ಬಂದಾಗಿನಿಂದ ಹಿಂದಿನ ಯಾವುದೇ ನಮ್ಮ ಸರ್ಕಾರಗಳು ಯಾವಾಗಲೂ ಕೂಡ ಡಿಫೆನ್ಸ್ ಇಂಪೋರ್ಟ್ ಬಗ್ಗೆ ತಲೆ ಕೆಡಿಸಿಕೊಂಡಿದ್ರೆ ವಿನಃ ಈ ದೇಶದಲ್ಲಿ ಡಿಫೆನ್ಸ್ ಪ್ರೊಡಕ್ಷನ್ ಏನೇನ್ ಆಗ್ಬೇಕಾಗಿದೆ ಡಿಫೆನ್ಸ್ ಸೆಕ್ಟರ್ಗೆ ಅದ್ರ ಬಗ್ಗೆ ಯಾವತ್ತೂ ಕೂಡ ತಲೆ ಕೆಡಿಸಿಕೊಂಡಿರಲಿಲ್ಲ. ಆದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಅಪೇಕ್ಷೆ ಅಂತೆ ನಾವು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಸೆಲ್ಫ್ ರಿಲಯನ್ಸ್ ಆಗಿರಬೇಕು, ಏನು ಆತ್ಮನಿರ್ಭರ ಭಾರತ್ ಅಂತ ನಾವು ಕರಿತೇವೆ. ದಿಕ್ಕಿನಲ್ಲಿ ಇವತ್ತು ದಾಪುಗಾಲನ್ನ ಹಾಕ್ತಾ ಇವತ್ತು ಎಲ್ಲಿಗೆ ಬಂದ ಪರಿಸ್ಥಿತಿ ಮುಟ್ಟಿದೆ ಅಂತ ಹೇಳಿದ್ರೆ, ಇಂಡಿಯಾ ಹಸ್ ಎಕ್ಸ್ಪೋರ್ಟೆಡ್ ಅರೌಂಡ್ 23,622 crores ವರ್ತ್ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್, 23,622 ಕೋಟಿಯಷ್ಟು ಎಕ್ಸ್ಪೋರ್ಟ್ ಅನ್ನೋದು ಡಿಫೆನ್ಸ್ ಸೆಕ್ಟರ್ ಇವತ್ತು ಮಾಡಿರುವಂತದ್ದು. 65% ಅಷ್ಟು ಡಿಫೆನ್ಸ್ ಎಕ್ವಿಪ್ಮೆಂಟ್ ಇವತ್ತು ನಮ್ಮ ದೇಶದಲ್ಲಿ ತಯಾರಿಕೆ ಆಗ್ತಾ ಇರುವಂತದ್ದು. ಅಂದ್ರೆ ಅದಕ್ಕೆ ಒತ್ತನ್ನು ಇವತ್ತು ಕೇಂದ್ರ ಸರ್ಕಾರ ಇವತ್ತು ನೀಡಿರುವಂತದ್ದು ಕೂಡ ಇವತ್ತು ನಾನು ಈ ಸಂದರ್ಭ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ.